ನಮಸ್ಕಾರ ರೈತ ಬಾಂಧವರಿಗೆ. ಸೊ ಬೈಕ್ ಟ್ರೋಲಿ ಕೂಡ ರೆಡಿ ಆಗಿದೆ ನೋಡಬಹುದು. ಡ್ರೈವರ್ ಇಂದ ನಾವು ಕಳಿಸ್ತಾ ಇರೋದು. ಸುಮಾರು ಇದು ಹೈಡ್ರೋಲಿಕ್ ಸಿಸ್ಟಮ್ ಟ್ರೋಲಿ, ನ್ಯೂ ಮಾಡೆಲ್ ಹೈಡ್ರೋಲಿಕ್ ಅಂತೇಳಿ. ಸೊ ಇದು 5 ಫೀಟ್ ಉದ್ದ ಇರುತ್ತೆ, 4 ಫೀಟ್ ಅಗಲ ಇರುತ್ತೆ. ಸೊ ವೈಟ್ ಪೇಂಟ್ ನ ನಾವು ಅಳವಡಿಸಿದ್ವಿ. ಯಾವುದೇ ತರಹದ ಲೋಕಲ್ ಪೇಂಟ್ ಅಲ್ಲ, ಇದು ಎಲ್ಲ ಸೂಪರ್ ಸೆಟ್ ಪೇಂಟ್. ವೆಹಿಕಲ್ ನೀವು ಯೂಸ್ ಮಾಡುವಂತ ಬೈಕ್ಗಳಿಗಾಗಲಿ, ಕಾರ್ಗಳಿಗಾಗಲಿ ಹಾಗೂ ಗೂಡ್ಸ್ ವೆಹಿಕಲ್ಗಳಿಗೆ ಅಂತ ಯೂಸ್ ಮಾಡುವಂತ ಪೇಂಟ್ಸ್. ಸೊ ಡ್ರೈವರ್ ಮುಖಾಂತರ ಇಲ್ಲಿಂದ ಹೋಗ್ತಾ ಇರೋದು ಬೈಕ್ ಟ್ರೋಲಿ. ಸೊ ಹೊಸ ಸಿಸ್ಟಮ್ ಕೂಡ ಇದೆ, ಗೇರ್ ಸಿಸ್ಟಮ್ ಆಗಲಿ ಹಾಗೂ ಇದು ಹೈಡ್ರೋಲಿಕ್ ಸಿಸ್ಟಮ್ ಆಗಲಿ ಫುಲ್ ಅಪ್ಡೇಟೆಡ್ ಇದೆ, ಹೊಸ ಮಾಡಲ್ ಇದೆ. ಸೊ ಕಸ್ಟಮರ್ ಹತ್ರ ಮಾತಾಡೋಣ. ಸೊ ಹೈಡ್ರೋಲಿಕ್ ಎಲ್ಲಿಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಮಾತಾಡೋಣ. ಡ್ರೈವರ್ ಸರ್ ನಮಸ್ಕಾರ ರೀ. ಸರ್ ತಮ್ಮ ಹೆಸರು ಸರ? ಸರ ಮೊನ್ನೆ ಅಂತರೂ ಶಿವಮೊಗ್ಗಕ್ಕೆ ಹೋಗಿ ಬಂದ್ರಿ. ಇವಾಗ ಯಾವ ಊರು ಹೋಗ್ತಾ ಇದೀರಿ ಸರ್? ಮೊದಲು ಹೋಗ್ತಾ ಇದೀರಿ. ಸೊ ಮೊದಲು ಹೋಗಿ ಇದನ್ನ ಬಿಟ್ಟು ತಿರ್ಗಾ ಮತ್ತೆ ಎಲ್ಲಿಗೆ ಹೋಗ್ಬೇಕು ಸರ್ ತಾವು? ಹೊನ್ನಾಳಿ ಸರ್. ಹೊನ್ನಾಳಿ, ಶಿವಮೊಗ್ಗ ಹತ್ರ ಹೊನ್ನಾಳಿಗೆ ನೀವು ಹೋಗಿ ಅಲ್ಲಿಂದ ಏನು ಬಿಟ್ಟು ಬರೋದು ಬೈಕ್ ಪಿಕಪ್ ಮಾಡ್ಕೊಂಡ್ ಬರೋದಿದೆ. ಸೊ ಅವ್ರು ಮೊನ್ನೆ ತಾನೇ ಶಿವಮೊಗ್ಗಕ್ಕೆ ಹೋಗಿದ್ರು. ಸೊ ಆಲ್ರೆಡಿ ಇವಾಗ ಮುದೋಳ ಗಾಡಿ ಇದು 48 ಪಾಸಿಂಗ್ ನೋಡ್ಬೋದು ನೀವು. ಸೊ ಮುದೋಳಿಗೆ ಕಸ್ಟಮರ್ ಏನಿದೆ ವೈಟ್ ಪೇಂಟ್ ನ ಮಾಡಿಸಿದ್ದಾರೆ. ಸೊ ನೋಡಬಹುದು ಫುಲ್ ಯೂನಿಕ್ ಆಗಿದೆ ಪೇಂಟ್. MRF ಟೈರ್ ನ ಅಳವಡಿಸಿದೀವಿ. ಚೆಸ್ಸಿಗೆ ಬ್ಲಾಕ್ ಹಾಗೂ ವೈಟ್ ಪೇಂಟ್ ಬಾಡಿ ಆಗಿದೆ. ಸೊ ಕಾಂಬಿನೇಷನ್ ಟೈಪ್ ಆಗಿದೆ. HF+ ಬೈಕ್ ಅವ್ರು ಫಿಟ್ ಮಾಡಿಸಿದ್ದಾರೆ. ಸೊ ರಿವರ್ ಫಾಲ್ ಸಿಸ್ಟಮ್ ಕೂಡ ಇದೆ, ಹೈಡ್ರೋಲಿಕ್ ಸಿಸ್ಟಮ್ ಕೂಡ ಇದೆ. ನ್ಯೂ ಮಾಡಲ್ ಅಪ್ಗ್ರೇಡ್ ಇದೆ ಇದು. ಹಾಗೂ ಇಂಡಿಕೇಟರ್ ಲೈಟ್ ಕೂಡ ನಾವು ಕುಣಿಸಿದೀವಿ. ಇದರಲ್ಲಿ ಯಾವುದೇ ತರ ಎಲೆಕ್ಟ್ರಿಕಲ್ ನಮ್ಮ ಹತ್ರ ಇರಲ್ಲ, ಎಲೆಕ್ಟ್ರಿಕಲ್ ಅವರೇ ಮಾಡ್ಕೋಬೇಕು. ಸೊ ರಿವರ್ ಫಾಲ್ ಸಿಸ್ಟಮ್ ಕೂಡ ಇದೆ, ಆಯಿಲ್ ಬ್ರೇಕ್ ಕೂಡ ಇದೆ. ಯಾವುದೇ ರೀತಿಯಿಂದ ಅವ್ರು ಬರಲಿ ಅವ್ರು ಬರದೇ ಇರಲಿ ಹಾಗೂ ಅವರು ಸ್ಪೇರ್ ಪಾರ್ಟ್ಸ್ ಅವರ ಸಾಮಾನು ರಿಟರ್ನ್ ಕಳಿಸ್ತಾ ಇದೀವಿ ನೋಡಿ. ಇಲ್ಲಿ ಎಲ್ಲ ಸಾಮಾನು ಅವರಿದೆ. ಸೊ ಬ್ಯಾಗ್ ಆಯ್ತು, ಹಿಂದ್ಗಡೆದು ಟೈಲ್ಯಾಂಪ್ ಆಯ್ತು ಹಾಗೂ ಇದೆಲ್ಲ ಅವರು ಸಾಮಾನುಗಳು ರಿಟರ್ನ್ ನಾವು ಕಳಿಸ್ತಾ ಇದೀವಿ. ಸೊ ಇದು ಹೈಟಿಗೆ ಇಟ್ಕೊಂಡು ಏನಾದರೂ ಗೂಟ ತರ ಇದು ಮಾಡಿದೀವಿ. ಸೊ ನೋಡ್ಬೋದು. ಸೊ ಫಾರ್ವರ್ಡ್ ಕೂಡ ಹೋಗುತ್ತೆ, ಬ್ಯಾಕ್ ಕೂಡ ಹೋಗುತ್ತೆ. ಸೊ ನೋಡ್ಬೋದು. ಸೊ ಬ್ರೇಕ್ ಕೂಡ ಫುಲ್ಲಿ ಲೋಡೆಡ್ ಇರುತ್ತೆ. ಸರ್ ಸ್ವಲ್ಪ ಮುಂದೆ ಹೋಗಿ ತೋರಿಸ್ರಿ. ಇದು ಸುಮಾರು ಒಂದು ಇವ್ರದ್ದು 3 ರಿಂದ 4 ತಾಸಿನ ಪ್ರೊಸೆಸ್ ಇರುತ್ತೆ. ಇಲ್ಲೇ ಒಂದು 100-150 ಕಿಲೋಮೀಟರ್ ಅಷ್ಟೇ ಇರುತ್ತೆ. ಇವ್ರದ್ದು ಆರಾಮಾಗಿ ರೀಚ್ ಮಾಡಿ ಬರ್ತಾರೆ. ನೋಡ್ಬೋದು ಯಾವ ರೀತಿ ವ್ಯಾಬ್ರೇಷನ್, ಯಾವ ರೀತಿ ಸೌಂಡ್ ಸಿಸ್ಟಮ್ ಈಗಿಲ್ಲ. ಸೊ ತುಂಬಾ ಅಪ್ಗ್ರೇಡ್ ಆಗಿದೆ. ಸೊ ರಿವರ್ಸ್ ಕೂಡ ಹೋಗುತ್ತೆ.